ಓಂ ನಮಃ ಶಿವಾಯ. ಅದು ಅವ್ರ ಹೆಸರು ನಿಮ್ಗೆ ಹೇಳಿಲ್ಲಲ್ವ, ಕೊಟ್ಟವ್ರ ಹೆಸರು. ಅಂದರೆ ಆ ಕೆಲಸನ ನಾನು ಅವ್ರ ಹತ್ರದಿಂದ ಅವ್ರು ನನಗೆ ಹೇಳ್ಕೊಟ್ಟಿಲ್ಲ. ನಮ್ಮ ಬಾಸ್ ಪುನಿಯಣ್ಣ ಅಂದ್ಬಿಟ್ಟು ಅವ್ರು ನನಗೆ ಹೇಳ್ಕೊಟ್ಟಿಲ್ಲ. ಅವ್ರ ಹತ್ರ ನೋಡಿ ಕಲಿತು ನಾನು ಇನ್ನೊಂದು ಜಾಗದಲ್ಲಿ ಹೋಗಿ ಬೃಂದಾವನ್ ಹೋಟ್ಲ್ ಅಂತ ಇಕ್ಕಿದ್ರು, ಕೊಡಗೇಳಿ ಗೇಟಲ್ಲಿ, ಬೆಂಗಳೂರಲ್ಲಿ ಕೊಡಗೇಳಿ ಗೇಟಲ್ಲಿ ಬೃಂದಾವನ್ ಹೋಟ್ಲ್ ಅಂತ ಇಕ್ಕಿದ್ರು. ಅಲ್ಲಿ ನಾನು ಕೆಲಸ ಮಾಡಬೇಕಾದ್ರೆ ಹೋಟ್ಲಲ್ಲಿ ಕ್ಯಾಶಿಯರ್ ಕೆಲಸ ಇಂದ ಸಪ್ಲೈಯರ್ ಕೆಲಸ ಎಲ್ಲ ಕೆಲಸ ನಾನು ನೋಡ್ತಾ ಇದ್ದೆ. 3 ಜನ ಇದ್ರಿ. ನಾನು ಅಲ್ಲಿ ಏನೋ ಒಂದು ಟ್ಯಾಲೆಂಟ್ ನೋಡಿಸ್ದೆ. ಆ ಟ್ಯಾಲೆಂಟ್ನ ಇಟ್ಕೊಂಡು ನನ್ನ ದೊಡ್ಡ ಜಾಗದಲ್ಲಿ ಕುದುರಿಸಿದ್ರು ಲೆಕ್ಕ ಹಾಕೋದು. ಆ ಕೆಲಸ ಕೊರೋನಾ ಬಂದು ನಿಂತೋಯ್ತು. ಆವಾಗ ನನಗೆ ಮನೆ ಕೆಲಸ ಮಾಡಬೇಕಾದ್ರೆ, ಅವರು ಮನೆ ಕ್ಲೀನ್ ಮಾಡಬೇಕಾದ್ರೆ ಅದನ್ನು ಕೊಟ್ಟಿದ್ದು, ಇಷ್ಟೆಲ್ಲ ಟ್ಯಾಲೆಂಟ್ ಇದೆ ಇಟ್ಕೊ ನೀನೆ ಅಂತ. ಅವ್ರ ಹೆಸರು ಬಂದು ಶೇಷ್ ಬಾಬು ಅಂತ, ಅವ್ರ ಮಗ ಹೆಸರು ಬಂದು ವಿಶಾಲ್ ಅಂದ್ಬಿಟ್ಟು. ಇನ್ನೊಬ್ಬರು ಅವ್ರ ಬಾಮೈದಾನ ಅವ್ರ ತಮ್ಮನ ಯಾರೋ ಇದ್ದಾರೆ, ಲೋಕೇಶ್ ಅಂದ್ಬಿಟ್ಟು. ಆವಾಗ ಅವ್ರು ನನಗೆ ಕೊಟ್ಟಿದ್ದು 12.5 ಲಕ್ಷ ರೂಪಾಯಿ ವಾಚ್, 12.25 ಲಕ್ಷ ರೂಪಾಯಿ ವಾಚ್. ಅದು ರೆಡಿ ಮಾಡಿಸ್ಕೊ ಅಂತ. ಅದು ಓಡಲ್ಲ, ರೆಡಿ ಮಾಡ್ಸೋಕ್ಕೆ 2 ಲಕ್ಷ ಬೇಕು. ಆದರೆ ಅದರಲ್ಲಿರೋದು ಅದ್ರ ವ್ಯಾಲ್ಯೂ ನನಗೆ 3 ವರ್ಷ ಆದಮೇಲೆ ಗೊತ್ತಾಯ್ತಲ್ವ. ಅದಕ್ಕೆ ಹೇಳೋದು, ಟ್ಯಾಲೆಂಟ್ ಅನ್ನೋ ಟ್ಯಾಲೆಂಟೇ. ಎಲ್ಲಿ ನೋಡಿಸ್ಬೇಕು ಅಲ್ಲೇ ನೋಡಿಸ್ಬೇಕು, ಎಲ್ಲಿ ಕಲಿಬೇಕು ಅಲ್ಲೇ ಕಲಿಬೇಕು, ಕಲಿಸಿದವ್ರನ್ನೇ ಗುರು ಅನ್ಬೇಕು. ಓಂ ನಮಃ ಶಿವಾಯ.